ನಾ ಒಂದು ಹುಡುಗಿ ನೋಡೀನಿ, ನೀ ಮದ್ವೆ ಮಾಡ್ಕೋಬೇಕ. ನೀ ನೋಡಿದ ಹುಡುಗಿ ನನಗೆ ಬೇಡಕ್ಕ. ಯಾಕ? ನೀ ಒಂದು ಹುಡುಗಿ ನೋಡಿದಂಗೆ ನಾನು ಒಂದು ಹುಡುಗಿ ನೋಡ್ಕೊಂಡೀನಿ. ನಾ ನೋಡಿದ ಹುಡುಗಿನ ನೀ ಮದ್ವೆ ಮಾಡ್ಕೋ. ಯಾಕಂದ್ರೆ ಕಿ ಅಂದದಳ ಚಂದದಳ. ಕೈ ತೊಳ್ಕೊಂಡು ಮುಟ್ಟುವಂಥ ಹುಡುಗಿನ ನನ್ನ ಕಣ್ಣು ಕುಕ್ಕ್ಯಾಳ ಅಂದ್ರೆ ನೀ ಯಾವ ಹುಡುಗಿ ನೋಡಿದ್ರು ನನಗೇನು ಬೇಡಕ್ಕ. ಅಷ್ಟು ನಿನ್ನ ಮನಸ್ಸಿಗೆ ಬಂದಾಳ ಅಂತಂದ್ರೆ ಅವ್ರ ಮನೆಗೆ ಹೋಗುನು. ಅವ್ರ ಮನೆಗೆ ಹೋಗಿ ಅವ್ರ ಮನೇನ ಮಂದಿನೆಲ್ಲ ಒಪ್ಪಿಸಿ ಮದುವೆ ಮಾಡೋನು. ಆ ಹುಡುಗಿ ಒಪ್ಪೋದು ಸ್ವಲ್ಪ ಕಷ್ಟನ. ಯಾಕ? ಆಸ್ತಿ ಅಂತಸ್ತೊಳಗೆ ನಮ್ಗಿಂತ ಹೆಚ್ಚದರೋ ಇಲ್ಲಂದ್ರೆ ಹುಡುಗಷ್ಟು ಚಂದದಳು? ನಾ ಮಾತಾಡಿದ್ರೆ ಅದು ನಿನಗೆ ಬರೀ ಬಾಯಿ ಮಾತು ಅನ್ನಿಸ್ತೈತಿ. ಆ ಹುಡುಗಂತರೂ ನನಗೇನು ಸೋತಿಲ್ಲ, ನಿನ್ನ ಮಾತಿಗಾರ ಸೋಲಬಹುದು. ನಾನು ನಿನ್ನ ಮದುವೆ ಮಾಡ್ಬೇಕಂತೇಳಿ ಇಷ್ಟು ಪರದಾಡಕತ್ತೀನಿ. ಯಾರೇ ಎದುರಾದ್ರೂ ನಾ ನಿಂತು ನಿನ್ನ ಮದುವೆ ಮಾಡ್ತೀನಿ. ಮಾತು ಕೊಟ್ಟಂಗೆ ಉಳಿಸ್ಕೋಬೇಕಾಕ. ನಾಳೆ ಹಂಗೆ ಹಿಂಗೆ ಅಂದ್ರೆ ಮದುವೆ ಮಾಡ್ತೀನಿ. ಆಕೆ ಇರ್ಲಿಕ್ಕಂತಂದ್ರೆ ಇನ್ನೊಬ್ಬಾಕಿ. ಹಾಂ ಆಕಿನ ಆಕಿನ ಬೇಕಂತೇಳಿ ಇಷ್ಟು ಹಠ ಮಾಡಾಕತ್ತಿ ಅಂತಂದ್ರೆ ಬಾ ಆಕಿನ ಬೆಟ್ ಮಾಡ್ಸಕತ್ತ. ಈಗ ಹೇಳಕ್ಕ, ನೀ ನೋಡಿದ ಹುಡುಗಿಕ್ಕಿಂತ ನಾ ನೋಡಿದ ಹುಡುಗಿ ಹೆಂಗದಾಳ? ನಾ ನೋಡಿದ ಹುಡುಗಿನ ನೀ ನೋಡಿ ಇಷ್ಟಪಟ್ಟಿ ಅಂದ್ರೆ ಈ ಹುಡುಗಿ ಜೋಡಿ ನೀನು ಮದುವೆ ಮಾಡ್ಬೇಕಂತೇಳಿ ನಾನೇ ಹುಡುಗಿನ ಆರಿಸಿದ್ದೆ. ಏನಕ್ಕ, ಈ ತಮ್ಮನ ಮ್ಯಾಗ ನೀ ಎಷ್ಟರ ಪ್ರೀತಿದಿ? ನೀ ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ನೀ ನಮ್ಮ ಮನೆ ಸಸ್ಯ ಆಗ್ಬೇಕು. ನಿಮ್ಮ ಮನೆಯವ್ರ ಜೋಡಿ ನೀ ಮಾತಾಡ. ನನ್ನ ಮಾವನ ಜೊತೆ ನಂದು ಎಂಗೇಜ್ಮೆಂಟ್ ಆಗೈತಿ. ಸ್ವಲ್ಪ ವಿಚಾರಿಸಿ ಮಾತಾಡೋದು ಚಲೋ ಅಲ್ಲ? ಇಂಥ ಮಂತನ ನಿನಗೆ ಬುತ್ತಿ ಕಟ್ಕೊಂಡು ಹುಡುಕಾಡಿದ್ರೂ ಸಿಗಂಗಿಲ್ಲ. ಅಂಥ ಹುಡುಗ ನನಗೆ 10 ವರ್ಷ ಸುತ್ತಿದ್ರು ಸಿಗೋದಿಲ್ಲ. ಇಂಥದಿಗೆ ಆಸೆ ಪಡ್ಲಿನ? ಅಕ್ಕ, ಮೊದಲು ಸಲ ಈಕಿನ ಇಷ್ಟಪಟ್ಟೀನಿ, ಈಕಿನ ಹಿಂಗಂದ್ರೆ ಹೆಂಗೆ? ಈ ಮಣತನ ನಿನಗೆ ಬೇಡ ಬಂದೈತಿ. ಇನ್ನೂ ಸ್ವಲ್ಪ ವಿಚಾರ ಮಾಡು, ಮನ್ಯಾಗ ಮಾತಾಡ. ಮನ್ಯಾಗಿನವ್ರಂತ ನನಗೆ ಯಾರೂ ಇಲ್ಲ. ನನ್ನ ಸರ್ವಸ್ವನ ನನ್ನ ಮಾವ. ಅವ್ನು ಬಿಟ್ಟು ನಾ ಯಾವ ವಿಚಾರ ಮಾಡೋದಿಲ್ಲ. ಇಂಥ ಮಣತನ ಹುಡ್ಕೊಂಬಂದ್ರೂ ಬಿಟ್ಕೊಡ್ತಿ? ನನ್ನ ಮನಸ್ಸು ತುಂಬ ನನ್ನ ಮಾವನ ತುಂಬಿರುವಾಗ ಇಂಥ ಮನೆತಂತೂ ನಾ ಏನು ಮಾಡಲಿ? ಕಣ್ಣಾಗ ಕುಂತಕಿನೂ ಈಕಿನ, ಕಣ್ಣಾಗ ನಟ್ಟಕಿನೂ ಈಕಿನ ಹಿಂಗಂದ್ರೆ ಹೆಂಗಕ್ಕ? ಆಸೆ ಹಚ್ಚುನು, ಆಸೆಗೆ ಬದಲಾಗದೇ ಇರೋರು ಯಾರದಾರ? ಏನು ಮಾಡ್ತಿ ಮಾಡ. ಆಕಿ ನಾನು ಹೆಂಡತಿ ಆಗಬೇಕು, ಆಕಿ ನನ್ನ ಮನೆ ಸೊಸಿ ಆಗಬೇಕು. ಏನು ಮಾಡ್ತಿ ಗೊತ್ತಿಲ್ಲ. ಯಾರಕಿ? ನನ್ನ ತಮ್ಮ ಮನಸ್ಸು ಮಾಡ್ಯಾನ ಮದುವೆ ಮಾಡ್ಕೊ ಅಂತಂದ್ರೆ ಒಲ್ಲೆನಕತ್ತಲ್ಲ. ಗಟ್ಟಿ ಆದ ಹುಡುಗಿ ಜೊತೆ ನಿಮ್ಮ ತಮ್ಮನ ಮದುವೆ ಮಾಡಾಕತ್ತಿರಲ್ಲ, ನಿಮ್ಗೇನು ಹುಚ್ಚ ಅನ್ನಬೇಕು ಶಾನೆ ಅನ್ನಬೇಕು? ಯಾರ ಜೋಡಿ ಹಾಕಿದ್ ಗಟ್ಟಾಗೈತಿ? ಅವ್ರ ಮಾವ ಕೂಡ ರೀ. ಏನು ಮಾಡ್ತಾನ ಅವ್ರ ಮಾವ? ಏನಿಲ್ರಿ, ನಮ್ಮಂಗ ಹೊಲಮನಿ ಕೆಲಸ ಮಾಡ್ತಾರೆ. ಒಳ್ಮನಿ ಕೆಲಸ ಮಾಡೋಣ ಅಷ್ಟು ಹಚ್ಕೊಂಡಾಳ ಅಂತಂದ್ರೆ ಸಿರ್ತಾನ ತೇಲಾಡ್ಸೋ ನನ್ನ ತಮ್ಮನ ಯಾಕೆ ಹಚ್ಕೊಂಡವಳಗ್ಯಾಳ? ಅವ್ರಿಬ್ಬರ ಮಧ್ಯೆ ಅಷ್ಟು ಪ್ರೀತಿ ಅದ್ರಿ. ಆ ಪ್ರೀತಿ ಮುಂದೆ ಯಾ ಸಿರಿತನ ಯಾ ಬಡತನ? ಬದಲಾಗ್ದೇಕಿನ ಬದಲು ಮಾಡಿ ತೋರಿಸ್ತೀನಿ. ನನ್ನ ತಮ್ಮನ ಜೋಡಿ ಮದುವೆ ಮಾಡೇ ತೀರ್ತೀನಿ. ನಿಮ್ಮ ಹಠನ ನೀವು ಸಾಧಿಸಿದ್ರಂದ್ರೆ ಅವ್ರ ಮಾವ ಏನು ಮಾಡ್ಬೇಕು? ಅವ ಆಳ್ಬಾಗ ಬಿದ್ರು ನಂಗೇನು ಚಿಂತಿಲ್ಲ. ಇಲ್ಲಿ ಸುಖವಾಗಿರ್ಬೇಕಾದವರು. ನಿಮ್ಮ ಮಾತು ಯಾಕೋ ನನಗೆ ಹಿಡಿಸಲಿಲ್ಲ. ಸ್ವಲ್ಪ ಚಂದ ಕಾಣಂಗೆ ಮಾಡ್ರಿ. ಸ್ವಲ್ಪ ಕಣ್ಮುಚ್ಚು. ಈ ಕಣ್ತರಿ. ಇಷ್ಟು ಬಂಗಾರ ಎಂದರ ಕಂಡಿಯೇನೆ? ಇದೆಲ್ಲ ನಿನಗ ಕೊಡ್ತೀನಿ.
ಅದು ನನ್ನ ತಮ್ಮನ ಮದುವೆ ಆದ್ರೆ ಮಾತ್ರ. ಯಾಕ ಖುಷಿ ಹೋಯ್ತಾನ? ನನ್ನ ಖುಷಿಯಿಂದ ಇಡಾಕ ನಮ್ಮ ಮಾವ ಅದಾನ. ಇವೇನು ಬ್ಯಾಡ್ ತಗೋರಿ. ನಿಮ್ಮ ಮಾವು ಒಂದು ಸೀರೆ ತಂದು ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಇದನ್ನೆಲ್ಲ ಧಿಕ್ಕರಿಸ್ತಿ. ಸೀರೆ ತಂದು ಕೊಡ್ಲಿಕ್ಕಂದ್ರು ಬೆಟ್ಟದಷ್ಟು ಪ್ರೀತಿ ಕೊಟ್ಟಂತೇವ ನನಗೆ. ಅಷ್ಟು ಸಾಕು. ನನ್ನ ತಮ್ಮ ನಿನ್ನ ಮೇಲೆ ಮನಸ್ಸು ಮಾಡೋಣ, ನೀ ಅವನ ಮದುವೆ ಆಗ. ಬ್ಯಾಡ ಬಿಡ್ರಿ, ಆಕಿ ಒಲಿಯಾಕಿದ್ಲಂದ್ರ ಇದನ್ನ ನೋಡೋಣ ಒಲ್ದ್ ಬಿಡ್ತಿದ್ಲ. ಹೆಣ್ಣಿಗೆ ಬೆಳ್ಳಿ ಬಂಗಾರ ಅಂದ್ರೆ ಇಷ್ಟನ, ಆದ್ರೆ ಪ್ರೀತಿಸಿದ ಹುಡುಗನ ಬಿಟ್ಕೊಡೋಷ್ಟಲ್ಲ. ಮನಸ್ಸು ಮಾಡಿದ್ರೆ ನಿನ್ನಂಥವ್ರನ್ನ 100 ಮಂದಿನ ಸೊಸೆಯಾಗಿ ಮಾಡ್ಕೋಬೋದು, ಆದ್ರೆ ನಮ್ಮ ಕಣ್ಣಿಗೆ ನೀನ ನಟ್ಟಿ. ಈಗ ಒಲ್ಲಿ ನಾತಳಲ್ರಿ, ಬಿಟ್ಟು ಬಿಡ್ರಿ. ಮತ್ತೆ ಯಾರನಾರ ಮನೆ ಸೊಸಿ ಮಾಡ್ಕೊಳಕತ್ರಿ. ಇಷ್ಟಕ್ಕೆ ಬಿಟ್ರೆ ನನಗೂ ನನ್ನ ಅಂತಸ್ತಿಗೂ ಏನು ಮರ್ಯಾದೆ ಸಿಕ್ಕಂಗಾಕೈತೋ? ಅಂದ್ರೇನು? ಆಟೋದಿಂದಕ್ಕಿನ್ನ ಪಡ್ಕೊನೋರ? ಫೋಟ್ ಇತ್ತ ನನ್ನ ಕಣ್ ಮುಂದಿಟ್ರು ನನ್ನ ಮಾವನ್ ಬಿಡು ಮಾತೇ ಇಲ್ಲ. ಇದರಿಂದ ಅಂತೂ ಆಕಿನ ಮನಸ್ಸು ಬದಲಿ ಮಾಡೋದು ಆಗ್ಲಿಲ್ಲ, ಮತ್ತು ಇನ್ನು ಎದರಿಂದ ಆಕಿನ ಮನಸ್ಸು ಬದಲು ಮಾಡೋರು? ಇದರಿಂದ ಬದಲಾಗಿದ್ದ ಹೆಣ್ಣು ಯಾರದಾರು? ನಾ ಇದರಿಂದನೇ ಬದಲು ಮಾಡ್ತೀನಿ. ಮೊದಲು 1,80,000 ತೊಲಿ ಬಂಗಾರ ಆಗಿತ್ತು. ಇಷ್ಟು ನಿಮ್ಮ ಅವನ ಮೇಲೆ ಜೀವ ಇಟ್ಕೊಂಡು ಕುಂತಾಕಿ ಅವ ನಿನ್ನ ಮ್ಯಾಗ ಜೀವದನ? ಅದ್ರ ಬಗ್ಗೆ ನೀವು ಚಿಂತನೆ ಮಾಡಕ್ ಹೋಗ್ಬೇಡ್ರಿ. ಜೀವ ಜೀವ ಇಟ್ಟಂಡಿ ನನ್ನ ಮಾವ ನನ್ನ ಮ್ಯಾಗ. ಜೀವ ಇಟ್ಕೊಂಡು ಕುಂತಾನ? ಇಷ್ಟು ಅಂದ ಚಂದಾಗ ಮೈ ತುಂಬ್ಕೊಂಡು ಕುಂತಿಯಲ್ಲ, ನಿನ್ನ ಮೈ ಮ್ಯಾಗ ಗುಂಜಿ ಬಂಗಾರ ವಜ್ಜನೆ? ಮದ್ವಿ ಮಾಡ್ಕೊಂಡ ಮಹಾರಾಣಿ ಪಟ್ಟ ಕೊಡ್ತಾನಂತಂದ್ರ ನನಗೆ ಯಾಕೆ ಬೇಕ್ರಿ ಆ ಬಂಗಾರ? ಸುಮ್ಮಿರ್ಲ ಅಂತೇಳಿ ನಿಮ್ಮ ಅವನೊಂದ್ಸಲ ಪರೀಕ್ಷೆ ಮಾಡಿ ನೋಡಲ್ಲ. ಇಬ್ಬರು ನೋಡು ಪ್ರೀತಿ ಇರುವಾಗ ಮೂರಿದವ್ರ ಮಾತು ಕೇಳಿ ಮನಸ್ಸು ಪರೀಕ್ಷೆ ಮಾಡೋದಿಲ್ಲ. ನನ್ನ ಮಾತು ಕೇಳಿ ನಿಮ್ಮ ಮಾವನ ಮನಸ್ಸು ಪರೀಕ್ಷೆ ಮಾಡಂತೇಳಿ ನಾ ಹೇಳಕತ್ತಿಲ್ಲ. ನಿನ್ನ ಜೀವನದ ಬಗ್ಗೆ ವಿಚಾರ ಮಾಡು, ನಿನ್ನ ಜೀವನದ ಬಗ್ಗೆ ವಿಚಾರ ಮಾಡೇ ನಿಮ್ಮ ಮಾವನ ಮನಸ್ಸು ಪರೀಕ್ಷೆ ಮಾಡಂತ ಹೇಳಕತ್ತೀನಿ. ಈಗೇನು ನನ್ನ ಮಾವ ನನಗ ಬಂಗಾರ ಬೆಳ್ಳಿ ಕೊಡ್ಸಿಲ್ಲ ಅಂತ ನಿಮಗೆ ಸಂಶಯ ಏನು? ಸಂಶಯ ಯಾಕ? ನೀನು ನೋಡಿದ್ರೆ ಗೊತ್ತಾಗತೈತಲ್ಲ. ನಾ ಕೇಳೋಕ್ಕಿಂತ ಪೈಲಾನ ನನ್ನ ಮಾವ ನಂದು ಆಸೆ ಈಡೇರ್ಸಾನೆ. ನಿಮ್ಗೇನು ಸಂಶಯ ಏನು? ಆ ಸಂಶಯ ನಾ ದೂರ ಮಾಡ್ತೀನಿ. ನಮ್ಮ ಮಾವನ ಪರೀಕ್ಷೆ ಮಾಡ್ಬೇಕಂತ ಹೋದೆ, ಆದ್ರೆ ನಮ್ಮ ಮಾವ ತನ್ನ ಬುದ್ಧಿ ತೋರಿಸಿದ. ಅಂದ್ರೆ ಬಂಗಾರ ಕೊಡೋದಿಲ್ಲ ಅಂತ, ಬೆಳ್ಳಿ ಕೊಡೋದಿಲ್ಲ ಅಂತ, ಪ್ರೀತಿ ಅಷ್ಟ ಕೊಡ್ತಾನಂತ. ಅದ ನನ್ನ ಜೊತೆ ಬಂದ್ರೆ ಪ್ರೀತಿ ಅಷ್ಟ ಯಾಕೆ? ಬಂಗಾರ ಬೆಳ್ಳಿ ಇದಷ್ಟ ಯಾಕೆ? ನಿನ್ನ ರಾಣಿ ಮಹಾರಾಣಿ ಹಂಗೆ ಮೆರೆಸ್ತಾನ. ನಿಮ್ಮ ಮಾತಿನಂಗೆ ಈ ಮದ್ವಿಗೆ ನನ್ಗೆ ಒಪ್ಪಿಗೆ ಐತಿ. ಸಿದ್ದು, ಇದ್ರ ಯಾವ್ದು ಬೇಕೋ ಒಂದು ಆರಿಸ್ನಿ ಹಾಕೋ. ಬಂದಲ್ಲ ಅಂದ್ರೆ ಉಷ್ಟು ಹಾಕೊಂತಿದ್ರು ನಂಗೆ ಖುಷಿನ. ಆಸೆ ಪಟ್ಟೇವ, ಕೊಡಕ್ ಅವ್ರ ಮುಂದಾಗ್ಯಾರ, ಹಾಕೋ. ಆದ್ರ ಒಂದ್ ಮಾತು, ನಿಮ್ಮ ಅವನ ಸಂಬಂಧ ಎಲ್ಲ ಕಳ್ಕೊಂಡು ನಮ್ಮ ಮನೆಗೆ ಬಂದ್ರೆ ಮಾತ್ರ ಇದೆಲ್ಲ ನಿಂದ. ಬಂದಾಗ ಇವೆಲ್ಲ ನನಗೆ ಕೊಡ್ಲಿಕ್ಕಂದ್ರೆ ಅಷ್ಟು ನಂಬಿಕೆ ನಿನಗಿರ್ಲಿಕ್ಕೆ ಈ ಸದ್ದ ತಗೊಂಡು ಹೋಗ. ಆದ್ರೆ ಬರುವಾಗ ನಿನ್ನ ಮಾತ ನಮ್ಮ ಕಡೆ ಆಗಿರ್ಬೇಕಾ? ಮಾವ, ನೀವೊಂದು ಮಾತು ಹೇಳ್ಬೇಕಾಗಿತ್ತು. ಮಾತಾಡೋಕ್ಕೇನೋ ಮಾರಿನ ಉಳಿದಿಲ್ಲ, ಮತ್ತೇನು ಮಾತಾಡೋದೈತಿ? ಬರಬಾರ್ದಂತ ಅನ್ಕೊಂಡಿದ್ದೆ, ಅದ್ರ ಲಾಸ್ಟ್ ಒಂದು ಮಾತು ಐತಿ, ಅದಕ್ಕೆ ಬನ್ನಿ. ಏನು ನಿನ್ನ ಮಾತು? ನೋಡ್ ಮಾವ, ನಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆಗೈತಿ, ಮದುವೆ ಆಗಿಲ್ಲ.
ಅದಕ್ಕೆ ನಾ ಮತ್ತೊಬ್ಬನ ಮದುವೆ ಆಗ್ಬೇಕಂತ ಅನ್ಕೊಂಡೀನಿ. ಎಂಗೇಜ್ಮೆಂಟ್ ಆಗೈತೆ ನಿನ್ನ ಬಾಯಲ್ಲಿ ನೀನೇ ಹೇಳಾಕತ್ತಿ. ಈಗ ನೋಡಿದ್ರೆ ಮತ್ತೊಬ್ಬನ ಮದುವೆ ಹಾಕಿ ಅನ್ನಕತ್ತಿ. ಎದ್ರ ಸಲುವಾಗಿ? ಅರ್ಥ ಆಗೈತೆ ಅಂತ ಅನ್ಕೊಂಡೀನಿ. ಒಂದು ಮಾತು ಹೇಳ್ಬೇಕಂತಂದ್ರೆ ನನ್ನ ತಕ್ಕ ನಾನು ನೋಡ್ಕೋಬೇಕಲ್ಲ. ಮತ್ತಿಷ್ಟು ದಿನ ನಾನು ಎಷ್ಟೋ ಜನ ಮದುವೆ ದಿನ ಮದುವೆ ಮಾಡ್ಕೊಂಡವ್ರು ಅದಾರ, ಇನ್ನೆಷ್ಟೋ ಜನ ಮದುವೆ ಆದ್ಮೇಲೆ ಡೈವರ್ಸ್ ಮಾಡ್ಕೊಂಡವರು ಅದಾರ. ನಂದು ನಿಂದು ಜಸ್ಟ್ ಎಂಗೇಜ್ಮೆಂಟ್ ಅಷ್ಟೇ ಆಗೈತಿ. ಅಷ್ಟ ಆದರೂ ಗಂಡ ಹೆಂಡತಿಕ್ಕಿಂತ ಹೆಚ್ಚು ಬದುಕಿದ್ದೀವಲ್ಲ. ಮಾಡಿದ ತಪ್ಪ ಒಂದು ಕೆಟ್ಟ ಕನಸಂತ ನಾ ಮರ್ಯಾಕತ್ತೀನಿ, ನೀನು ಮರಿಯಲ್ಲ. ನಿನಗೆ ಮನಸ್ಸು ಅನ್ನೋದ್ರೆ ಐತೆ, ಇದ್ರೆ ನಿನ್ನ ಬಾಯಾಗಿಂತ ಮಾತು ಬರ್ತಿರಲ್ಲ. ಮನಸ್ಸು ಐತೋ ಏನಿಲ್ಲ ಅನ್ನೋದ್ಕಿಂತ ಮುಂದೆ ಹೆಂಗೆ ಬದುಕ್ಬೇಕಂತ ಗೊತ್ತೈತಿ. ಬಿಟ್ಟು ಹೋಗೋ ನಿರ್ಧಾರ ಮಾಡಿ ಅಂದಂಗಾತ. ಈಗ ಯಾರು ಮದುವೆ ಆಗಕ್ಕೆ? ಊರಾಗ ಗೌಡ್ರು ಇದಾರಲ್ಲ ಅವ್ರೇನು. ನಿನ್ನ ತಕ್ಕ ಅವ್ರು ಅದಾರ? ಅವ್ರ ತಕ್ಕ ನಾ ಅಲ್ಲ, ನನ್ನ ಮದುವೆಯಕ್ಕೆ ಅವ್ರು ಇಷ್ಟಪಟ್ಟಾರ. ನನ್ನ ಲಕ್ಕಲ್ಲೇನು? ಈಗ ನಿನ್ನ ಲಕ್ ಇರ್ಬೋದು, ಮುಂದೊಂದಿನ ಎಂಥವಂಗೆ ಮೋಸ ಮಾಡಿದ್ನಪ್ಪ ಅಂತೇಳಿ ನಿನಗೆ ಕಾಡ್ಬೇಕು. ಆ ಪರಿಸ್ಥಿತಿ ಬಂದ ಬರ್ತದ. ನಾನು ಹುಡ್ಕೊಂಡು ನೀನು ಬಂದ ಬರ್ತೀನಿ. ನಿನ್ನ ಆಸೆ ಕನಸೆಲ್ಲ ನೆರವೇರ್ತಲ್ಲ, ಈಗ ಬಿಚ್ಕೊಡ್ತಿ? ಅಕ್ಕ ಹೇಳಕತ್ತಿದ್ದು ನಿನಗೆ, ನನಗಲ್ಲ. ಹಾ ಬಿಚ್ ಕೊಡ್ತಾಳ. ಆಕೆ ಏನೂ ಗೊತ್ತಿಲ್ಲಲ್ಲ. ಬಿಚ್ ಕೊಟ್ಟು ಈ ಸೀರೆ ಉಟ್ಕೋ. ಎದಕ್ಕೆ? ಮಣಿ ಸೊಸಿಯಾಗಿ ಮಹಾರಾಣಿ ಹಂಗೆ ಮೆರಿಬೇಕತ್ ಮಾಡಿಯನ? ಅದಕ್ಕೆ ಕನಸು ಮನಸ್ಸಿನಾಗೂ ಸಾಧ್ಯವಿಲ್ಲ. ಏನು ಹೇಳತ್ತೀರಿ ನೀವಿಬ್ರು? ನಿನ್ನ ಆಸೆ ಏನಿತ್ತು? ಬಂಗಾರ ಬೆಳ್ಳಿ ಎಲ್ಲ ಹಾಕೋಬೇಕನ್ನೋ ಆಸೆ ಇತ್ತು. ನಿನ್ನ ಆಸೆ ಎಲ್ಲ ನೆರವೇರ್ತಲ್ಲ. ನಮ್ಮ ಆಸೆ ಏನಂತೇಳಿ ಹೇಳ್ಬೇಕಲ್ಲ? ಏನ್ರಿ? ಈ ಸೀರೆ ಉಟ್ಕೋ, ನಿಂಗೆ ಭಾಳ ಚಂದ ಕಾಣುತ್ತೆ. ಹೆಂಗೆ ಗೊತ್ತೈತನ? ಮಣಿ ಕೆಲಸದಕ್ಕೆ ತರ. ಮೋಸ ಮಾಡಾಕತ್ತೀರಿ? ಬಂಗಾರ ಬೆಳೆ ಆಸೆಗೆ ಬಿದ್ದ ದಿನಾನ ನೀ ಮೋಸ ಹೋಗಿ ಅಂದು ಗೊತ್ತಾಗ್ಲಿಲ್ಲ, ಇಂದು ಗೊತ್ತಾತನ? ನಿಮ್ಮನ್ನ ನಂಬಿ ಬಂದು ಹೆಂಡತಿಗೆ ಮಾತಾಡೋ ಮಾತೇನಿದೆ? ಆಸೆಯಿಂದ ಬಂದಕ್ಕೆ ನೀನು ಆಸೆಯಿಂದ ತಾಳಿ ಕಟ್ಟಿದವನ ಅಲ್ಲಿದಲ್ಲೇ ಬಗೆಹರಿತಲ್ಲ. ಒಂದು ಹೆಣ್ಣು ನಿನ್ನ ನಂಬಿ ಬಂದಾಳಂದ್ರೆ ತಿಳ್ಕೊಬೇಕಾಗಿತ್ತು ನೀನು. ಅದನ್ನು ನೀ ತಿಳ್ಕೊಬೇಕಾಗಿತ್ತವ, ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ. ನಾವು ಮಾತಾಡುವಾಗ ನಡ್ಬಾರಕ್ ನೀ ಬಾಯ್ ಹಾಕಕ್ ಹೋಗ್ಬೇಡ. ನಿಂದೇನ್ ಕೆಲಸ ಐತಲ್ಲ ಅಷ್ಟು ನೀ ನೋಡ್ಕೋ. ಅವ ಕರೆಕ್ಟಾಗಿ ಮಾತಾಡೋಣಲ್ಲ. ಇನ್ನು ಮುಂದಿದೆ ಗತಿ, ಬಿಚ್ಚಿಡವೆಲ್ಲ. ನಂಬಿಸಿ ಮೋಸ ಮಾಡ್ತೀರಿ? ಮೋಸ ಹೋಗಾಕ ನೀನ ಮುಂದಾಗಿ ಅಂದ್ರೆ ಮೋಸ ಮಾಡಕ್ಕೆ ನಮ್ದೆಷ್ಟ್ರ ಕೆಲಸ. ಹೇಳ್ದಂಗೆ ಕೇಳಿದ್ರೆ ಒಂದು ಜೀವನ ಕಾಣ್ತಿ, ಇಲ್ಲಂದ್ರ ಜನ ಆಗ್ತಿ. ಗಾಳಕ್ಕೆ ಸಿಕ್ಕ ಮೀನ ನೀರಿಲ್ದ ಒದ್ದಾಡಕತ್ತೈತಿ ಅಂದ್ರೆ ಇಷ್ಟು ದಿನ ಅವ್ರ ಮಾವನ ಪ್ರೀತಿ ಎಂಬ ಸಮುದ್ರದಾಗ ಬಿದ್ದ ಈಜಾಡಕತ್ತಿದ್ಲ. ಆದ್ರೆ ಈಗ ನಮ್ಮ ಕೈಯಾಗ ಸಿಕ್ಕ ನರಳಾಡಕತ್ತಾಳ. ಇದ್ರ ಮನಿ ಕೆಲಸಕ್ಕಾಗಿರ್ತಾಳ, ಇಲ್ಲಂದ್ರ ವಾದ್ರೆ ಎಲ್ಲರ ಹೋಗಿರ್ತಾಳ ಅಷ್ಟ. ಹೆಚ್ಚಿಗೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ ಸೊಸಿನ್ ಬೇಕಾದ್ರ ಕರ್ಕೊಂಡೋಗು, ಯಾಕಂದ್ರ ಅದು ಹುಂಡ್ ಬಿಟ್ಟು ಎಂಜಲ್ ಐತಿ. ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ನಂಬಿಸಿ ಮೋಸ ಮಾಡಿರಲ್ಲ. ಒಂದು ಹೆಣ್ಣಾಗಿ ನಿಮ್ಗೆ ಚಲೋ ಅನಿಸ್ತೈತಿ. ಮಿಕ್ಕಿದಕ್ಕೆ ಈ ಮಾತಂತಿರಲ್ಲ ಹೆಂಗ್ರಿ? ಏನೋ ನನ್ನ ತಮ್ಮ ಆಸೆ ಪಟ್ಟಿದ್ದ, ನಿನ್ ಸೊಸಿನೂ ಆಸೆ ಪಟ್ಟಿದ್ಲು. ಅವನ ಆಸೆನೆ ತೀರಿಸ್ಕೊಂಡನ, ಈಗಿನ ಆಸೆನೆ ತೀರಿಸ್ಕೊಂಡಳ. ನಿಮ್ಮ ತಮ್ಮಂದು ಅದೇ ಬುದ್ಧಿ. ಅವ ಹಂಗ ಮಾಡವ. ನಮ್ಮ ಸೊಸಿ ಆಸೆ ತೀರ್ಸ್ಕೊಂಡಾಳ ಅಂತಿರಲ್ಲ, ಆಕಿಗೆ ಆಸೆ ಹಚ್ಚದವ್ರು ಯಾರು? ನೀವ ನಿಮ್ಮ ಇದ್ರ ಸಂಬಂಧ ಬಡವ್ರ ಜೀವನದಾಗ ಆಟ ಆಡಿದ್ರಲ್ಲ,
ಚಂದ ಕಾಣ್ತೈತಿ. ಅಮ್ಮೋಗ ರೊಕ್ಕಿದ್ದವರು ಹ್ಯಾಂಗ್ ಮಾಡಿದ್ರು ಚಂದ ಅಲ್ಲ. ಅದೆಲ್ಲ ಕರೀರಿ, ರೊಕ್ಕಿದ್ದವ್ರು ಏನು ಮಾಡಿದ್ರು ಚಂದ, ಆದರೆ ತಿಳುವಳಿಕಿದ್ದವ್ರು ಏನು ಮಾಡ್ಬೇಕು ಅದನ್ನ ಮಾಡಿದ್ರೆ ಚಂದ ಅಲ್ರಿ. ಏಯ್ ನೀನ್ ಸೊಸೆ ಬೇಕಾದ್ರ ಕರ್ಕೊಂಡೋಗ. ಬಂದೇನಿ, ಮನೆ ಕರ್ಕೊಳಂಗಿಲ್ಲ. ಮತ್ತೊಬ್ಬನ ಹೆಂಡ್ತಿನ ನನ್ನ ಮನೆಗೆ ಕರ್ಕೊಂಡ್ರೆ ನೋಡಿದ ಮಂದಿ ಏನು ಮಾತಾಡ್ಲಕ್ಕಿಲ್ಲ. ನಾನೇನ್ ಸೊಸೆ ಅದೀನಿ, ಮದ್ವೆ ಆಗ್ಬೇಕಂತ ಅನ್ಕೊಂಡಿರೋ ಹುಡುಗಿ ಅದೀನಿ. ಈಗ ತರಕಿಗೆ ಬತ್ತೇನ ಬಿಟ್ಟು ಹೋಗುವಾಗಿದ್ಯಾ? ಅದು ನಿನ್ ತಲೆಯಾಗಿದ್ದಿಲ್ಲೇನ? ನಂಬಿ ಮೋಸ ಹೋಗಿನಿ, ನೀನು ಕೈ ಬಿಟ್ಟೆ ಅಂದ್ರ ನಂಗೆ ಯಾರ್ ದಿಕ್ಕ? ಮಾವ ಅನ್ನೋ ಮಮಕಾರ ನಿನ್ನ ಮನಸ್ಸಿನಾಗಿತ್ತಂದ್ರ ನನ್ನ ಮನೆ ಹೊಸ್ಲಾ ನೀ ದಾಡ್ತಿದ್ದಿಲ್ಲ. ಮಾವ ಅನ್ನೋ ಪ್ರೀತಿ ನಿನ್ನ ಮನಸ್ಸಿನಾಗ ತುಂಬಿತ್ತಂದ್ರ ನೀ ಮತ್ತೊಬ್ಬಗ ಕೊಳ್ಳ ಕೊಡ್ತಿದ್ದಿಲ್ಲ. ಮಾವ ಅನ್ನೋ ಪ್ರೀತಿ ಮಮಕಾರ ಅನುಕಂಪ ನಿನ್ನಲ್ಲಿ ಏನಾರ ಇತ್ತಂದ್ರ ನನ್ನ ಮದುವೆ ಆಗ್ತಿದ್ದಿ, ಇನ್ನೊಂದಕ್ಕೆ ಆಸೆ ಪಡ್ತಿದ್ದಿಲ್ಲ. ಅವ್ರ ಹೆಂಗಂತ ನಂಗೆ ಗೊತ್ತು. ಈಗ ನೀನ ಬೇಕಂತ ಬಂದಿನಲ್ಲ. ಅದ ಮನಸ್ಸಲ್ಲೇ ಬಂದ್ಯಾ? ಇಲ್ಲ. ಹೊಯ್ ಮನಸ್ಸಲ್ಲೇ ಬಂದಿ. ಅದ ಕನಸು ಇಟ್ಕೊಂಬಂದ್ಯಾ? ಇಲ್ಲ. ಅಲ್ಲಿ ಕನಸು ಕಲ್ಲಾಗನ ಇಲ್ಲಿ ನನ್ನ ಮನೆ ಬಾಗಿಲಿಗೆ ಬಂದಿ. ತಪ್ಪು ಮಾಡೀನಿ ಅಂತ ಹಿಂಗ್ ಚುಚ್ಚು ಮಾತಾಡ್ಬೇಡ. ನಾನಾ ಬೇಕಂತ ನನ್ನ ಹುಡ್ಕೊಂಡು ನೀ ಏನಾರ ಬಂದಿದ್ದೆ ಅಂದ್ರ ಅವ ಕಟ್ಟಿದ ತಾಳಿ ನಿನ್ನ ಕೊಳ್ಳಾಗ ಯಾಕ? ಈ ತಾಳಿ ಅವ ಕಟ್ಟುವಾಗ ನಾನು ನಿನ್ನ ನೆನಪ ಮಾಡ್ಕೊಂಡೇನಿ. ಹಂಗಿನ ಅರಮನೆಗೆ ಆಸೆ ಪಟ್ಟ ನಾನು ಹಂಗ ಬೇಡ ಅಂತ ತೋರ್ದು ಹೋಗಿದ್ದೆ. ಈಗ ಯಾವ ಆಧಾರ ಮ್ಯಾಗ ನಾನು ಹುಡ್ಕೊಂಡ್ ಬಂದಿ? ನನ್ನ ಜೀವನ ದಂಡಿಗಸ್ತಿ ಅಂತ ಬಂದೇನಿ. ನೀನು ಕೈ ಬಿಟ್ಟೆ ಅಂದ್ರ ನನ್ನ ಸಾವ ನೋಡ್ತಿ. ನಿನ್ನ ಜೀವನದ ಬಗ್ಗೆ ನಿನಗೆ ಅಷ್ಟ ಕಾಳಜಿ ಐತೇನ? ನೀ ಕೈ ಬಿಟ್ಟು ಹೋದಾಗ ನಾ ಸತ್ ಬದುಕೀನಿ, ಅದನ್ನ ನಿನಗೆ ನೆನಪಾಗ್ಲಿಲ್ಲಲ್ಲ? ನೆನಪಾಗಿದ್ದಕ್ಕ ಹುಡ್ಕೊಂಬಂದಿನಿ. ನಾ ಕಣ್ಣಿಟ್ಟು ಹೆಣ್ಣ ಈಗ ನನ್ನ ಮನೆ ಕೆಲಸದಕ್ಕೆ ಆಗ್ಯದಾಳ. ನನ್ನ ಮನೆ ಕೆಲಸದಕ್ಕೆ ಆಗಿದ್ರೆ ಇರ್ತಾಳೆ. ನಿನಗೆ ನಿನ್ನ ಹೆಂಡತಿನ ಬೇಕಂದ್ರೆ, ನಿನ್ನ ಸೊಸಿನ ಬೇಕಂದ್ರೆ ಕರ್ಕೊಂಡು ಹೋಗಿಬಿಡು. ಒಂದು ಹೆಣ್ಣಿನ ನೀ ಬಾಳೆಕಾಗಿ ಇಷ್ಟಪಟ್ಟಿದ್ದಂದ್ರೆ ನಾನು ಸೊಸಿ ಜೀವನ ದಂಡಿಗೆ ಹತ್ತಪ್ಪ ಅಂತೇಳಿ ನಾ ಖುಷಿ ಪಡ್ತಿದ್ದೆ. ಆದ್ರೆ ನಂಬಿಸ್ಕೊಳ್ಳಾಗ ತಾಳಿ ಕಟ್ಟಿ ಹಿಂಗೆ ಹಗರಾಗಿ ಮಾತಾಡಕತ್ತಿ ಅಂದ್ರೆ ಆಕಿನ ಶಾಪ್ ನಿಂಗೆ ತಟ್ಟದ ಬಿಡೋದಿಲ್ಲ. ಕರಿಸೆಳಕತ್ತೀವಿ, ತಿಳಿಸೆಳಕತ್ತೀವಿ. ಇರಕಿದ್ರೆ ನಮ್ಮ ಮನೆ ಕೆಲಸದಕ್ಕಾಗಿರ್ತಾಳ. ನಿನಗೆ ಬೇಕಾಗಿತ್ತಂತಂದ್ರೆ ಕರ್ಕೊಂಡು ಹೋಗ್ಬಿಡು. ಸಂಬಂಧಕ್ಕೆ ಬೆಲೆ ಕೊಟ್ಟು ಮಾತಾಡೋರು ಇದ್ರಂದ್ರೆ ಸಂಬಂಧ ಉಳಿಸೋಳು ಮಾತು ಮಾತಾಡ್ತಿದ್ರಿ. ನೀವು ಮಾತಾಡಕತ್ತಿದ್ದು ನಿಮ್ಮ ರೊಕ್ಕದಿಂದ, ನಿಮ್ಮ ಸೊಕ್ಕದಿಂದ. ನೋಡಪ್ಪ, ನನಗೆ ನಿನ್ನ ಮ್ಯಾಗ ಸಿಟ್ಟಿಲ್ಲ, ಸೇಡಿಲ್ಲ. ಏನೋ ಕಣ್ಣು ಬೇಕಂದಿತ್ತು, ಮನಸ್ಸು ಇಷ್ಟಪಟ್ಟಿತ್ತು. ಈಗ ಇದ್ರು ಅಷ್ಟ, ಸಾತ್ರು ಅಷ್ಟ, ನನಗೇನು ಚಿಂತಿಲ್ಲ. ನಮ್ಮ ಮನೆಗೆ ಇರಲಿ ಅಂತಂತಂದ್ರೆ ನಾವು ಆಕಿನ ಮನೆ ಕೆಲಸದಕ್ಕಾಗೆ ನೋಡೋರು. ಸೊಸೆ ಹಂಗೆ ನೋಡ್ಬೇಕಂತಂದ್ರೆ ಆಕಿ ನಮ್ಮ ತಕ್ಕಂತ ಅಲ್ಲ. ಕಳ್ಳು ಹಿಡ್ದು ನಾನು ಸೊಸಿನ ಕರ್ಕೊಂಡು ಹೋಗ್ತೀನಿ. ಆಕಿನ ಬಳ್ಳಿ ಹಿಡ್ದು ನಿಮ್ಮ ಕಣ್ಣು ಮುಂದೆ ಬಾಳೆನೂ ಮಾಡ್ತೀನಿ. ಆಕಿಗೆ ಮೋಸ ಮಾಡಿದಕ್ಕೆ ಆಕಿನ ಕಣ್ಣು ಮುಂದೆ ನೀವು ಹೆಂಗೆ ಇಬ್ಬರು ನಕ್ಕೋತಿರ್ತೀರತ್ತ ನಾನು ನೋಡ್ತೀನಿ. ನನ್ನ ಮುಂದೆ ಯಾರಾಗಲಿ ಅಂತಕಿನಾಗಲಿ ಅಂಜಬೇಕು. ಏಯ್ ಇನ್ನು ನನಗೆ ಊರಾಗ ಹಸ ಆಗತೈತಿ. ಹಿಂಗ್ಯಾಕರ ಮಾಡಕತ್ತಿ ನೀನು? ಯಾರೇನೋ ಗೊತ್ತಿಲ್ಲಕ್ಕ, ಭಾಳ ಹದ್ದು ಮೀರಿ ಮಾತಾಡಕತ್ತಾಳ. ಹಾದಿಗೆ ಹೋಗೋ ಹೆಣ್ಮಕ್ಳು ಕೈ ಹಿಡಿದು ಎಳೆದ್ರ ಹದ್ಮೀರು ಮಾತಾಡ್ತಾರ, ಹಲ್ಲು ಮುರಿತಾರ. ಅವನಿಗೆ ನಾ ಹೇಳ್ಕೊಂತೀನಿವ, ನೀನು ಹೋಗು. ಈಗ ಹೋಗ್ತೀನ್ರಿ. ಹೋಗಾಕಿ ಕೈ ಯಾಕೆ ಹಿಡ್ದ ಅಂತ ಕಾರಣ ನನಗೆ ಬೇಕೀಗ. ಏನೋ ತಿಳಿಲಾರಕ್ಕ. ಅಕ್ಕ, ಯಾಕೆ ಇಂಥವ್ರ ಮುಂದೆ ಸಣ್ಣಾಗಿ ಮಾತಾಡ್ತಿ? ಏಯ್, ಕೈ ಹಿಡಿದು ಎಳ್ದೀನಿ, ಕಣ್ಣಿಟ್ಟಿನಿ, ಏನು ಮಾಡ್ತಿ? ಹೆಣ್ಣಿನ ಕೆಟ್ಟ ದೃಷ್ಟಿಯಿಂದ ನೋಡಿರೋರು ಇತಿಹಾಸದಾಗ ಇಲ್ಲ. ಏನು ಮಾಡ್ತೀನಂತ ನೋಡ್ತೀನಿ. ನಮ್ಮ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ, ತಿಳಿಸಳಾಕತ್ತೀನಿ. ಸುಮ್ ಹೋಗ್ಬಿಡು. ನೀವು ಊರಾಳೋ ಗೌಡ್ರ ಇರ್ಬೋದು, ಆದ್ರೆ ನನ್ನ ಸುದ್ದಿಗೆ ಬಂದ್ರ ನಾ ಏನಂತ ತೋರಿಸ್ಬೇಕಾಗತ್ತ. ಊರಿಗೆ ಬಂದಿ, ನೀ ಏನಂತ ನೀ ತೋರಿಸ. ಹೊತ್ತು ಮುಳುಗುದ್ರಾಗ ನಾ ಏನಂತ ನಾ ತೋರಿಸ್ತೀನಿ. ಇಲ್ಲ ಆಗಿದ್ದು ಇಲ್ಲೇ ಮರ್ತು ಹೋದಿ ಅಂತಂದ್ರೆ ನಿನಗೊಂದು ಬದುಕಾಕ ಒಂದು ದಾರಿ ಇರ್ತೈತಿ. ಇಲ್ಲೇ ಆಗಿದ್ದು ನಾ ಬೈಲಿಗೆ ತಂದಂದ್ರ ಸತ್ಯ ಏನನ್ನೋದು ಇಡೀ ಊರಿಗೆ ಗೊತ್ತಾಗತ್ತ.
ಆಸೆಗೆ ಬೀಳ್ಬಾರ್ದಿತ್ತು, ಬಿದ್ದು ಬುದ್ಧಿ ಕಲ್ತೀನಿ. ನಮ್ಮ ಮಾವು ನನ್ನ ಕರ್ಕೋತಾನ. ನಿಮ್ಮ ತಮ್ಮಂಗೆ ನೀವು ತಿಳಿಸಿ ಹೇಳ್ರಿ. ಏನಂತ ಹೇಳ್ಬೇಕ? ನನ್ನ ನಡುವ ನಿಮ್ಮ ತಮ್ಮನ ನಡುವ ಏನೇನೂ ನಡೆದಿಲ್ಲ ಅಂತ ನಮ್ಮ ಮಾವು ತಿಳಿಸಿ ಬುದ್ಧಿ ಹೇಳ್ಬೇಕು. ಅಲ್ಲ, ನಡೆದಿದ್ದ ಕರೆ ಐತಿ, ಮುಚ್ಚಿಟ್ಟು ಮತ್ತಿಷ್ಟು ಮೋಸ ಮಾಡ್ತಿ? ನಮ್ಮ ಮಾವು ನನ್ನ ಭಾಳ ಹಚ್ಕೊಂಡನು. ಅವನ ಜೊತೆ ಜೀವನ ಮಾಡೋಕೆ ಒಂದು ಅವಕಾಶ ಮಾಡಿಕೊಡ್ರಿ. ಕಳಿಸ್ಕೊಡ್ಬೋದು. ಅಲ್ಲಿ ಹೋಗಿಂದ ನನಗೆ ಏನ್ರ ತಿರುಗಿದ್ದೆ ಅಂತಂದ್ರೆ ಮೋಸ ಮಾಡಿರಿ. ಮೋಸಕ್ಕೆ ತಕ್ಕ ಪಾಠ ಕಲಿಸ್ಲಾರ ಬಿಡ್ತೀನೇನು? ಇಷ್ಟೆಲ್ಲ ಮನಸ್ಸನ್ನೇ ಬೆಂಕಿ ಇಟ್ಕೊಂಡು ನಿನ್ ಅಲ್ಲಿ ಕಳಿಸಿ ನನ್ನ ಮನೆ ನಾನು ಹುರಿ ಹಚ್ಕೊಳ್ಳೇನಾ? ನಮ್ಮ ಮಾವನ ಮನಸ್ಸಿಗೆ ಕೊಲ್ಲಿ ಇಟ್ಟಿರಿ. ನಿಮ್ಮನ್ನ ಹೆಂಗೆ ನಾನು ಸುಮ್ಮನೆ ಬಿಡ್ಲಿ? ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗುತ್ತೋ ನೀ ಮಾಡ್ಕೊ, ನಮ್ಮ ಕೈಲಿ ಏನು ಮಾಡೋದಾಗುತ್ತೋ. ಒಂದು ಮಾತ್ರಿ, ನನ್ನ ಜೀವ ಹೋಗೋ ಕೊನೆ ಕ್ಷಣದಲ್ಲೂ ನಮ್ಮ ಮಾವು ನಾನು ಸೇರ್ತೀನಿ ರೀ. ನಿನ್ನ ಕನಸು ನನಸಾಗುತ್ತಾ ಇಲ್ಲ ಅಂತೇಳಿ ನಾನು ನೋಡ್ತೀನಿ. ಅಕ್ಕಿನ ಜೋಡಿ ಬಂದಿದ್ಯಾಕ? ನೀವು ಮಾಡೋ ದಾದಾಗಿರಿ ನೋಡ್ಕೊಂಡು ಸುಮ್ಮನೆ ಇರ್ಬೇಕೇನು? ನಿಮ್ಮಿಂದ ನಿಮ್ಮ ತಮ್ಮನಿಂದ ಈ ಹುಡುಗಿ ಮೋಸ ಆಗೈತಿ. ನಿಮ್ಗೆ ತಕ್ಕ ಪಾಠ ನಾ ಕಲಿಸ್ತೀನಿ. ಏನು ನಮ್ಮ ಬಗ್ಗೆ ತಿಳ್ಕೊಂಡು ಬಂದಿಯೋ ಏನು ಈ ಊರಿಗೆ ಹೊಸ್ದಾಗಿ ಬಂದಿಯೋ? ನೀವು ಮಾಡಿದ ಮೋಸಕ್ಕೆ ನನ್ನ ಜೀವನ ಹಾಳಾಗಿರ್ಬೋದು, ಅದನ್ನ ಸುದ್ದಿ ಮಾಡಕ್ಕಂತನ ಇವ್ರು ಬಂದಾರ. ನನ್ನ ಸೊಕ್ಕು ಮುರಿಸ್ಬೇಕಂತೇಳಿ ನೀ ಹಠ ತೊಟ್ಟು ನಿಂತಿ, ಆದ್ರೆ ಈಕಿನ ಕೈಲಾಗತ್ತಾ? ನಿಮ್ಮ ಮಾತಿಗಂಜಿ ಅದೆಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡ್ಕೊಂಡಾರೋ ಗೊತ್ತಿಲ್ಲ, ಆದ್ರೆ ಇಕ್ಕಿನ ಜೀವನ ಹಾಳಾಗಕ್ಕೆ ನಾ ಬಿಡಂಗಿಲ್ಲ. ಹಾಳಾಗಿಲ್ಲಂತಿ ಕೇಳಕಿನ? ಇಂಥವ್ರು ಅದರಂತ ಗೊತ್ತಿದ್ರು ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೊಂಡಿ? ಏ ಹುಡುಗಿ, ಆಸೆಗೆ ಬಿದ್ದಾಳ, ಆಸೆನ ತೀರಿಸ್ಕೊಂಡಳ, ಈ ಕೇಳಿದೆ ಏನಂತ ಹೇಳ್ಬೇಕಿ? ಮೋಸ ಹೋಗಿ ನನ್ನದು ಬಿಟ್ಟು ಮತ್ತೇನು ಹೇಳಿ ಅಕ್ಕ ನಾನು ನಿನ್ಗೆ? ನಾ ಮಾತಾಡ್ಕೊಂಡು ಬರ್ತೀನಿ, ನೀ ಇಲ್ಲಿದ್ರಕಿ ಭಾಳ ಮಾತಾಡ್ತಾಳ, ನಿಮ್ಮ ಮನೆಗೆ ಹೋಗಿ. ಯಾರೂ ಆಸರಿಲ್ಲ ಅಂತ ತಿಳ್ಕೊಂಡಿದ್ದೇಕಿ ಮಾವನು ಜೋಡ್ ಮಾಡ್ಕೊಂಡಿ, ಈಗ ನೋಡಿದ್ರೆ ಯಾರನ್ನೋ ಕರ್ಕೊಂಬಂದಿ. ಮೋಸ ಮಾಡೋ ಕೈ ಒಂದಿದ್ರೆ ಸಮಾಧಾನ ಮಾಡೋ ಕೈ ನೂರಿರ್ತಾವೆ. ನನ್ನ ಭುಜದ ಮೇಲೆ ಕೈ ಇಟ್ಟು ಮಾತಾಡೋ ಅಷ್ಟು ಧೈರ್ಯ ಬಂತ? ವಯಸ್ಸಿನಾಗ ದೊಡ್ಡೋರು ಇರ್ಬೋದು, ಅದ್ರ ತಪ್ಪನ್ಯಾಗ ನನಗಿಂತ ಸಣ್ಣವ್ರು ನೀವು. ತಪ್ಪಾಗ್ಲಿ ಒಪ್ಪಾಗ್ಲಿ, ಈ ಊರಾಗ ನಾ ಮಾತಾಡಿದ್ದೆ ಮಾತು. ನಿನ್ ತಪ್ಪ ನಿನ್ನೊಪ್ಪ ನಿನ್ ಮನೆಗೆ ಇಟ್ಕೋ, ಮಂದಿ ಮನಿಗಲ್ಲ, ಮಂದಿ ಮನಿ ಹೆಣ್ಮಕ್ಳಿಗಲ್ಲ. ಏನೋ ನನ್ನ ತಮ್ಮ ತಪ್ಪು ಮಾಡ್ಯಾನ, ನೀನು ಸಸಿ ಬರ್ತೀನಿ ಅನ್ನಕತ್ತಾಳ, ಕರ್ಕೊಂಡು ಹೋಗು. ನಿಮ್ಮ ತಮ್ಮ ತಪ್ಪು ಮಾಡಿದಕ್ಕೆ ಶಿಕ್ಷೆ ಅನುಭವಿಸೋದು ಬ್ಯಾಡೇನ್ರಿ? ನನ್ನ ಸೊಸಿ ಮನಸ್ಸು ಬದಲು ಮಾಡಿದಕ್ಕೆ ಕಣ್ಣೀರ ಕೂಳ ಕೂಡಿ ತಿನ್ನಾಕತ್ತಾಳ. ಆಕಿನ ಕಣ್ಣೀರಿಗೆ ಬೆಲೆ ಇಲ್ಲೇನ್ರಿ? ಬೆಳೆ ಕಟ್ಟಬೇಕಾ? ಬಂಗಾರ ಕೊಡಬೇಕೋ ಇಲ್ಲ ಬೆಳ್ಳಿ ಕೊಡಬೇಕೋ? ಕೊಟ್ಟು ನೋಡಿರಿ, ಕಸಗೊಂದು ನೋಡಿರಿ. ಈಗ ನಿಮ್ಮ ತಮ್ಮನ ತಲೆನ ಕೊಡ್ಬೇಕ. ಸಾವು ಸಮೀಪ ಬಂದೈತೆ ನಿನಗೆ, ಅದಕ್ಕೆ ಮಾತಾಡಕತ್ತಿ. ಮಾನವ ಜನ್ಮಕ್ಕೆ ಹುಟ್ಟಿ ಬಂದೇವಂದ್ರೆ ಇಲ್ಲಿ ಇದ್ದು ಹೋಗಾಕೆ ಬಂದೇವಿ. ಇವತ್ತಲ್ಲ ನಾಳೆ ಹೋಗೋದೈತಿ, ಹೋಗೋದ್ರಾಗ ಪುಣ್ಯದಾಗ ಮಾಡಿ ಹೋಗ್ಬೇಕ್ರಿ. ಪುಣ್ಯ ತಟ್ಟಿತ್ತಂದ್ರೆ ನಾ ಬದುಕಿ ತೋರಿಸ್ತೀನಿ. ನೀವು ಮಾಡಿದ ಕೆಲಸಕ್ಕೆ ನಿಮಗೆ ಪುಣ್ಯ ತಟ್ಟಿತ್ತಂದ್ರೆ ನೀವು ಬದುಕಿ ತೋರಿಸ್ರಿ. ಅಡ್ಡಗೋಡಿ ಮ್ಯಾಗ ದೀಪ ಇಟ್ಟಂಗೆ ನಾ ಮಾತಾಡೋದಿಲ್ಲ. ನಿನ್ನ ಮನಸ್ಸ ನನಗಾಗಿ ಮೀಸಲಿಟ್ಟಿ, ಮನಸ್ಸು ಮೀಸಲಿಟ್ಟಂಗ ಮೈ ಮೀಸಲಿಟ್ಟೇನ? ಆಸೆ ಪಟ್ಟಿದ್ದೇನೋ ನಿಜ, ಆದ್ರೆ ನಾ ಅಂಥ ಕೆಲಸ ಎಲ್ಲ ಮಾಡಿಲ್ಲ. ಯಾಕೆ ಸುಳ್ಳು ಮಾತಾಡ್ತೀಯ? ಬೆಂಕಿಗೆ ಬೆನ್ನಿ ಕರಗಲಾರ ಇರ್ತೈತೇನ? ಅವ್ನು ಹೆಂಡತಿಯಾಗಿ ಹೋಗಿ ಅಂದ ಬೆಳಕ ಅವ ನಿನ್ನ ಮೈ ಮುಟ್ಲಾರ ಇರ್ತಾನೇನ? ಕಾವೇರಿ, ನೀನು ನಿಲ್ಲಿಟ್ಕೊಂಡು ಪ್ರೀತಿ ಮಾಡಿದ್ದೆ, ಆ ಪ್ರೀತಿಗೆ ನೀ ಕಿಮ್ಮತ್ತು ಕೊಟ್ಟು ನಡೀಲಿಲ್ಲ. ಮಾವ್, ಮೊದ್ಲ ನೊಂದಿನಿ, ನೀನು ಚುಚ್ಚು ಮಾತಾಡ್ಬೇಡ. ಈಗ ನೊಂದಿಯತ್ತ ನನ್ನ ಮನೆಗೆ ಬರ್ತೀವೋ, ಇಲ್ಲ ನಾನು ಹೆಂಡತಿಯಾಗಿ ನನ್ನ ಮನೆಗೆ ಬರ್ತೀವೋ, ಇಲ್ಲ ನಾನು ಸೊಸೆಯಾಗಿ ನನ್ನ ಮನೆಗೆ ಬರ್ತೀವೋ? ಹೆಂಗೆ ಬರ್ತಿ? ಹೆಂಗೆ ಬರ್ತೀನಂತ ಗೊತ್ತಿಲ್ಲ, ಆದ್ರೆ ಉಟ್ಬಿಟ್ಟಿ ಮ್ಯಾಗ ಬರ್ತೀನಿ. ನಂಬಿ ಮೋಸ ಹೋಗಿನಿ, ಮತ್ತೆ ನೀನು ನಂಬಾಕತ್ತೀನಿ. ಮಂದಿ ಆಡ್ಕೊಂಡ್ರೆ ಆಡ್ಕೊಳ್ಳಿ, ಮಂದಿ ಏನಾರ ಮಾತಾಡಲಿ, ಆದ್ರೆ
ಅದ ಪ್ರೀತಿ ಅದ ಕಾಳಜಿ ಮೊದ್ಲಿ ಥರ ಇರ್ಬೇಕು ನೋಡ. ಸಾಯೋವರೆಗೂ ನಿನ್ನ ಋಣದಾಗ ಇರ್ತೀನಿ. ಆದ್ರೆ ಮಂದಿ ಮಾತು ಕೇಳಿ ನೀ ಚುಚ್ಚು ಮಾತಾಡಕ್ಕೆ ಶುರು ಮಾಡಿದ್ರ ಮಂದಿ ಮಾತು ಕೇಳಿ ಮೋಸ ಹೋಗಿದ್ ನೀನು, ಮೋಸ ಮಾಡಿದ್ ನೀನು. ನಿನ್ನಷ್ಟು ನಾ ಕಲ್ತಿಲ್ಲ, ಆದ್ರೆ 4 ಮಂದಿಯಾಗ ಹೆಂಗೆ ಬದುಕ್ಬೇಕು ಅನ್ನೋದು ಕಲ್ತೀನಿ. ನಾ ಈ ಮದ್ವೆಗೆ ಯಾಕೆ ಒಪ್ಕೊಂಡಿನಂತ ನಿಂಗೆ ಗೊತ್ತೇನು? ನಾ ಒಂದು ಮದ್ವೆ ಆಗ್ಲಿಕ್ಕಂದ್ರೆ ನಿನ್ ಕೊಳ್ತೀನಂತ ಹೇಳಿದ್ರು. ಕೊಲ್ತೇನಂದ್ರೆ ನನ್ನ ಉಸಿರ ನಿನ್ನ ಉಸಿರೊಳಗೆ ಬೆರ್ತಿರುವಾಗ ನಾನು ಏನು ಜೀವ ಹೊಡಿತಾರೆ. ಆದರೂ ನನ್ನ ಮ್ಯಾಗಿಟ್ಟಿರೋ ಪ್ರೀತಿ ಸಂಬಂಧ ಇರಲಿ, ಕೆಟ್ಟ ಕನಸತ್ತು ಬರೀತೀನಿ. ನನ್ನ ಜೊತೆ ಚಂದ ಬದುಕ್ತಿ. ಇವತ್ತ ಬರ್ತೇನೆ, ಈ ಸದ್ಯನ ಬರ್ತೇನೆ. ಯಾವಾಗಿನ ಬಂದಾಳ, ಏನೇನೋ ಮಾತಾಡ್ತಾಳ ಆಕಿನ ಒಂದ್ ಕೈ ನೀನ್ ನೋಡ್ಕೋ. ಇದ್ದಕ್ಕಿನ ಮಣಿ ಬಿಟ್ಟು ಹೊರಗೆ ಹಾಕಿದ್ರೆ ಯಾರೊಬ್ರು ನಮ್ಮ ಬಗ್ಗೆ ಮಾತಾಡಂಗಿಲ್ಲ. ಆದ್ರೆ ಈಕಿನ ಮಣಿ ಬಿಟ್ಟು ಹೋಗಲ್ಲ ಈಗಾಳಲ್ಲ. ಹೋಗಕ್ಕಿ ಮ್ಯಾಗ ಅದಾಳ, ಆದ್ರಕಿ ನಮಗ ತಕ್ಕ ಪಾಠ ಕಳಿಸಿ ಹೋಗಕ್ಕೆ ಅದಾಳಕಿ. ನಮ್ಮ ಮನೆಯಾಗಿದ್ದು ನಮ್ಮ ಬುದ್ಧಿ ಕಲಿತು ನಮಗ ಮೋಸ ಮಾಡ್ತಾಳ. ಮೋಸ ಮಾಡಕಂತನ ಈಕಿ ಯಾವಕಿನ ಕರ್ಕೊಂಬಂದಾಳ. ಆಕಿ ಜೋಡಿ ನೀ ಮಾತಾಡ, ಈಕಿ ಜೋಡಿ ನಾ ಮಾತಾಡ್ತೀನಿ. ಏನ ಎಷ್ಟು ಮಾತಾಡ್ದಕ್ಕೆ ಇವತ್ತ ನಮ್ಮ ಮನೆ ವಿಷಯಕ್ಕೆ ಬಂದಿ. ನಿನ್ನ ಏನಾರ ಹಿಂಗ ಜೀವಂತ ಬಿಟ್ಟಿವಂದ್ರ ನಮ್ಮ ತಲೆ ತಳಗಾಗ್ತದ. ಕೈ ಬಿಟ್ಟೆ ಅಂತಂದ್ರ ಮುಂದೆ ಬದುಕಕ್ಕೂ ದಾರಿ ಇರ್ತೈತಿ, ನಿನ್ ಜೀವನೂ ಉಳಿತೈತಿ. ಇಲ್ಲಂದ್ರ ನಿನ್ ಜೀವ ನನ್ನ ಕೈಯಾಗ ಒಕ್ಕತಿ. ಹೋಗ್ಲಿ ನನ್ನ ಜೀವ ಹೋಗ್ಲಿ, ಕಣ್ಣಿಟ್ಟಿನಂದ್ರ ನಿನ್ನ ಅನುಭವಿಸತೀರವ. ಕಾವೇರಿ, ಕಾವೇರಿ ಮಾತಾಡಿದ್ರಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು, ಮುಗಿಸ್ಬಿಟ್ಟೆ. ಅವ ಸತ್ರು ಯಾವುದೂ ಚಿಂತಿಲ್ರಿ. ಒಂದು ವೇಳೆ ಅವ ಸತ್ತಂದ್ರೆ ನಾನು ಸಾಯಿ ಹೊಡೆದೇನಂತೇಳಿ ನಾ ಶರಣಾಗ್ತೀನಿ. ಸದ್ಯಕ್ಕೆ ನಿಮಗೆ ಕೈ ಮುಗಿತೀನಿ, ಅಂಥ ಪಾಪಿಗೆ ಸಾವು ತಂದು ಕೊಟ್ಟಿದ್ದಕ್ಕೆ. ಅಂದಷ್ಟು ಸರಳಿಲ್ಲೋ, ಏನಾರ ಹೆಚ್ಚು ಕಮ್ಮಿ ಆದೀತು. ದೇವ್ರ ಅವಕಾಶ ಕೊಟ್ಟ, ಉಳ್ಕೊಳ್ಳಿಲ್ಲ ಉಳಿಸೋಳಿಲ್ಲ. ಇದು ದೇವ್ರ ತಂದ ಸಾವೈತಿ. ಆ ಸಾವಿಗೆ ನಿಮಗೆ ಏನೂ ಸಂಬಂಧ ಇಲ್ತವ್ರಿ. ಒಂದು ಮಾಡಿದಕ್ಕೆ ಪುಣ್ಯ ಹತ್ತಲಿ. ಕಳ್ಕೊಂಡು ಪ್ರೀತಿನ ಮತ್ತೆ ಹುಡಿ ಕೊಟ್ಟಿದ್ದಕ್ಕೆ ನಿಮ್ಮ ಹೆಸರು ಮ್ಯಾಗ ಇರ್ತೀವಿ ರೀ. ನನ್ನ ತಮ್ಮನ ಕೊಂದ್ರೆ ಯಾರಂತ ಹೇಳ್ತೀನಿ ನೀನು. ಇರಿ, ನಿಮ್ಮ ತಮ್ಮನ ಕೊಂದವ್ರು ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ಕೊಲ್ಲವ ನಾನ.